ದಿನದ ಒಕ್ಕಲ್ತನ ಮಾಡೋಕೆ ಏನು ಸಾಧ್ಯ ಅದನ್ನು ಆ ದಿಶೆಯಲ್ಲಿ ನಾವು ನೀವು ವಿಚಾರ ಮಾಡ್ಬೇಕಾಗಿತ್ತು ಇವತ್ತು. ಅದಾಗಬೇಕಾಯ್ತಂದ್ರೆ ನಮ್ಮ ಮಾರ್ಕೆಟ್ ಆಗಬೇಕಾಗಿತ್ತು. ಹೊಳೆಲ್ಲ ಈ ಮಾತನ್ನು ಮಾತಾಡ್ತಾ ಇರ್ತೀನಿ ನಿಮ್ಮೊಂದಿಗೆ. ಯಾಕಂದ್ರೆ ನಿಮಗಂತೂ ಮಾರ್ಕೆಟ್ ಯಾವ ಸರ್ಕಾರ ಮಾಡಿಕೊಡೋದಿಲ್ಲ. ಮಾರ್ಕೆಟ್ ಯಾಕೆ ಮಾಡಿಕೊಡೋದಿಲ್ಲಪ್ಪ ಅಂದರೆ APMC ಮತ್ತೊಂದು ಇರೋದನ್ನು ನಡಕಿನ ಒಂದು ಪಾಪ ಅವರು ವ್ಯಾಪಾರಿಗಳು ತಾವು ಬದುಕಿಸೋಲಾಗಿ ಅದನ್ನು ಕಾಪಾಡ್ಕೊಂಡು ಬರ್ತಾ ಇದ್ದಾರೆ. ಆದ್ರೆ ಇವತ್ತು ರೈತ ನೀವು ಬುದ್ಧಿವಂತರಾಗಿದ್ದೀರಿ, ಇನ್ನೂ ಸಾಕಷ್ಟು ಇಲ್ಲ ಅಂತಲ್ಲ, ಆದ್ರೆ ಯಾವ ಪ್ರಮಾಣದಲ್ಲಿ ನಿಮಗೆ ಲಾಭ ಬರಬೇಕಾಗಿತ್ತು ಅದು ಬರ್ತಾ ಇಲ್ಲ ಅನ್ನೋದು ಅಷ್ಟೇ ಸತ್ಯದ. ಅದರರ್ಥ ನೀವು ವ್ಯಾಪಾರಿಗಳನ್ನು ಅಥವಾ ಜನಸಾಮಾನ್ಯರಿಗೆ ತೊಂದರೆಗೊಳಗಂತಲ್ಲ, ಆದರೆ ಎಲ್ಲರಿಗೂ ಇಲ್ಲಿ ಒಂದಿಷ್ಟು ನ್ಯಾಯಬದ್ಧವಾಗಿ ಮಾರ್ಕೆಟಿಂಗ್ ಆಯ್ತಪ್ಪ ಅಂತಂದ್ರೆ ಎಲ್ಲರೂ ಉಳಿದ ಬೆಳೀಲಿಕ್ಕೆ ಸಾಧ್ಯ ಇದೆ. ಮತ್ತು ನಮ್ಮ ದೇಶದ ಮೂಲ ಇಂಡಸ್ಟ್ರಿ ಅಂದರೆ ಉದ್ಯೋಗ ಯಾವುದಂದ್ರೆ ಒಕ್ಕಲ್ತನ. ಈ ಒಕ್ಕಲ್ತನ ನಮಗೆ ಲಾಭದಾಯಕ ಆಗಬೇಕಾಯ್ತು ಅಂದ್ರೆ ಮಾರ್ಕೆಟ್ ಬೇಕಾಗ್ತದೆ. ಆ ದಿಶೆಯಲ್ಲಿ ನಮ್ಮ BDC ಬ್ಯಾಂಕಿಗೆ ಈಗೇನು ನೀವು ಸಹಕಾರ ತತ್ವದ ಮೇಲೆ ಏನು ಮತ ಹಾಕ್ತಾ ಇದ್ದೀರಿ PKPS ಅವರು, ಈ ಸಲ ಇನ್ನೊಂದಷ್ಟು ಎಲ್ಲ ಚರ್ಚೆ ಮಾಡಿ ನಿಮ್ಮ ನಾಯಕರ ಜೊತೆಗೆ ಏನಂತಂದ್ರೆ ನಾವು ಮಾರ್ಕೆಟ್ ಹೇಗೆ ಮಾಡಿಕೊಡ್ತೀರಿ ಅಂತೇಳಿ. ಯಾಕಂದ್ರೆ ಮಾರ್ಕೆಟ್ ಮಾಡಿಕೊಡೋಕೆ ಸಾಧ್ಯದ ಅವ್ರಿಗೆ ಇಲ್ಲಂತಲ್ಲ. ಯಾಕಂದರೆ ಈಗಂತ ಅವ್ರು ಲಾಭ ಮಾಡ್ತಾರೋ ಲುಕ್ಸಾನ ಮಾಡೋದು ನಿಮಗೆ ಬಿಟ್ಟಂಥ ವಿಷಯ. ಈಗಂತ ಆ್ಯಸ್ ಯೂಸ್ವಲ್ ನಮಗೆ ಗೊತ್ತಿದ್ದಂಗೆ ಲೆಕ್ಕ ಮಾಡಿದಾಗ 1 ಟನ್ ಕಬ್ಬಿಗೆ ಮಿನಿಮಮ್ 4,500 ಖರ್ಚು ಬರ್ತದೆ. ಇವತ್ತು ನೀವು ಬೇಕಾದ್ರೆ ಲೆಕ್ಕ ಮಾಡಿರೋದನ್ನು. ಆದರೆ ನಮಗೆ ಇವ್ರು ಕೊಡ್ತಾರೆ ಅಷ್ಟ 1 ಟನ್ನಿಗೆ 2,500-3,000 ಮ್ಯಾಕ್ಸಿಮಮ್. ಅದು ನೀವು ಅಡ್ಡಾಡಬೇಕು ಫ್ಯಾಕ್ಟ್ರಿ